Hello everyone. Welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 46ನೇ ಪ್ರಶ್ನೆಯನ್ನ ಗಮನಿಸಿ. ಕೋಷ್ಟಕದಲ್ಲಿ ನೀಡಿರುವ 8 ತಂಡಗಳ ಏಕದಿನ ಪಂದ್ಯಗಳಲ್ಲಿನ ಕೆಲವು ಮಾಹಿತಿಯನ್ನ ಜೋಡಿ ಸ್ತಂಭ ನಕ್ಷೆಯಲ್ಲಿ ಗುರುತಿಸಿ. ಕೋಷ್ಟಕವನ್ನ ಗಮನಿಸಿ. ತಂಡಗಳು ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ, ಶ್ರೀಲಂಕಾ, ನ್ಯೂಜಿಲೆಂಡ್, ಇಂಗ್ಲೆಂಡ್, ಪಾಕಿಸ್ತಾನ್, ಇಂಡೀಸ್, ಭಾರತ. ಚಾಂಪಿಯನ್ಸ್ ಟ್ರೋಫಿಯಿಂದ ವಿಶ್ವಕಪ್ಗೆ 2006ರವರೆಗೆ 2007ರಲ್ಲಿ ನಡೆದ ಕೊನೆಯ 10 ಏಕದಿನ ಪಂದ್ಯಗಳು. ಇವುಗಳ ಪರ್ಸೆಂಟ್ ಅನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಜೋಡಿ ಸ್ತಂಭ ನಕ್ಷೆಯಲ್ಲಿ ಇಲ್ಲಿ ನೋಡಿ, ಎಕ್ಸ್ ಅಕ್ಷ ಸಾಲು ಹಾಗೆ ವಾಯ್ ಅಕ್ಷ ಲಂಬ ಸಾಲು. ಎಕ್ಸ್ ಅಕ್ಷದಲ್ಲಿ 8 ತಂಡಗಳ ಹೆಸರುಗಳನ್ನ ಬರ್ಕೊಳ್ಬೇಕು. ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ, ಶ್ರೀಲಂಕಾ. ಹಾಗೆ ವಾಯ್ ಅಕ್ಷ ಇಲ್ಲಿ ಗೆಲುವಿನ ಶೇಕಡಾವಾರು. 0ದಿಂದ 10, 10ರಿಂದ 20. ಈ ರೀತಿಯಲ್ಲಿ ಇದನ್ನ ಗುರುತಿಸ್ಕೊಳ್ಬೇಕು. ಇಲ್ಲಿ 1 ಸೆಂಟಿಮೀಟರ್ ಅಂದ್ರೆ 10% ಅಂತ ತೆಗೆದುಕೊಂಡಿದ್ದೇವೆ. ಪ್ರತಿ ತಂಡದ ಪಕ್ಕದಲ್ಲಿ 2 ಸ್ತಂಭಗಳನ್ನ ಬಿಡಿಸ್ಕೊಳ್ಬೇಕು ಅಲ್ವಾ. ಮೊದಲ ಸ್ತಂಭವು 2006ರವರೆಗಿನ ಸಾಧನೆಯನ್ನ ಮತ್ತು ಎರಡನೆಯ ಸ್ತಂಭವು 2007ರ 10 ಪಂದ್ಯಗಳ ಸಾಧನೆಯನ್ನ ಪ್ರತಿನಿಧಿಸುತ್ತೆ ಮಕ್ಕಳೇ. ಇಲ್ಲಿ ನೋಡಿ, ದಕ್ಷಿಣ ಆಫ್ರಿಕಾ 2 ಅವಧಿಯಲ್ಲಿ ಸ್ಥಿರ ಪ್ರದರ್ಶನವನ್ನ ಅಲ್ವಾ. ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ. ಆಸ್ಟ್ರೇಲಿಯಾ ಹಾಗೂ ಶ್ರೀಲಂಕಾ 2007ರ ಕೊನೆಯ ಪಂದ್ಯದಲ್ಲಿ ಗೆಲುವಿನ ಪ್ರಮಾಣ ಗಮನಾರ್ಹವಾಗಿದೆ ಅಲ್ವಾ ಇದು. ಅದೇ ರೀತಿ ಭಾರತ 23% ಇಂದ 36%ಗೆ ಇಳಿಕೆಯಾಗಿದೆ ಅಲ್ವಾ. ಈ ಮಾಹಿತಿ ಗ್ರಾಫ್ ನಲ್ಲಿ ಹಳೆಯ ಮೂಲಕ ನೀವು ಇದನ್ನ ಗುರುತಿಸಬೇಕಾಗತ್ತೆ. ಇದು ನಾವು ಕೊಟ್ಟಿರುವ ಮಾಹಿತಿಯನ್ನ ಜೋಡಿ ಸ್ತಂಭ ನಕ್ಷೆಯ ರೂಪದಲ್ಲಿ ಕೊಟ್ಟಿದ್ದೇವೆ. ಥ್ಯಾಂಕ್ ಯು.